ನಿನ್ನೆ ಇಡೀ ದಿನ ಯಾವುದೇ ಸುದ್ದಿ ನೋಡಿದ್ರು ಕೂಡ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಖ್ಯಾತ ನಟಿ ಕಾವ್ಯ ಗೌಡ ಅವರ ಈ ಕುಟುಂಬಸ್ಥರ ಮಧ್ಯೆ ಆಗಿರುವಂತಹ ಗಲಾಟೆ ವಿಚಾರನೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಯಾಕಂದ್ರೆ ನಿನ್ನೆ ದೂರು ಪ್ರತಿ ದೂರು ದಾಖಲಾಗಿದೆ ಕುಟುಂಬಸ್ಥರ ವಿರುದ್ಧ. ತನಿಖೆ ಚುರುಕುಗೊಳಿಸಿದ್ದಾರಂತೆ ಸದ್ಯ ರಾಮಮೂರ್ತಿ ನಗರ ಪೊಲೀಸರು. ಚಾಕುವಿನಿಂದ ಹಲ್ಲೆ ಮಾಡಿರೋದಾಗಿ ಕಾವ್ಯ ಕುಟುಂಬಸ್ಥರು ದೂರು ಕೊಟ್ಟಿದ್ರು. ಕಾವ್ಯ ಕುಟುಂಬಸ್ಥರ ಆರೋಪವನ್ನ ಪ್ರೇಮ ಕುಟುಂಬದವರು ಕೂಡ ನಿರಾಕರಿಸಿದ್ರು. ಕಾವ್ಯ ಮೇಲೆ ನಿಜಕ್ಕೂ ಹಲ್ಲೆ ಆಗಿದೆಯಾ, ಕೊಲ್ಲುವ ಉದ್ದೇಶ ಇತ್ತ, ಬೆದರಿಕೆ ಹಾಕಲಾಗಿದೆಯಾ, ಅತ್ಯಾಚಾರ ಆರೋಪ ನಿಜಾನಾ, ಸಿಟ್ಟಿನಿಂದ ದೂರು ಕೊಟ್ಟಿದ್ದಾರಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಹಲ್ಲೆ ಮಾಡಿರುವ ಸಂದರ್ಭದಲ್ಲಿ ಯಾರ್ಯಾರ ಸ್ಥಳದಲ್ಲಿ ಇದ್ರು, ಸಿಸಿಟಿವಿ ದೃಶ್ಯ ಸಂಗ್ರಹಿಸೋದಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದು, ಪ್ರಕರಣದ ಸಂಬಂಧ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕೊಡಬೇಕು ಅಂತ ತಯಾರಿಗಳಾಗ್ತಾ ಇದೆ. ಸೋಮಶೇಖರ್ ಚೇತರಿಕೆ ಬಳಿಕ ಅವರ ಹೇಳಿಕೆ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಏನಾಯ್ತು ಅಂತ ಹೇಳ್ಬಿಟ್ಟು